ಓಂ ಶಾಂತಿ. ವಾಣಿ ಡೇಟು 11/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ವಿದ್ಯೆಯಿಂದ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸಬೇಕು. ಆತ್ಮಗಳ ಸೇವೆ ಮಾಡಬೇಕಾಗಿದೆ. ಪ್ರಶ್ನೆ: ಯಾವ ಮಂತ್ರವು ನೆನಪಿಸಿದಾಗ ಪಾಪಕರ್ಮಗಳಿಂದ ಪಾರಾಗಿ ಬಿಡುತ್ತೀರಿ? ಉತ್ತರ: ತಂದೆಯು ಮಂತ್ರವನ್ನು ಕೊಟ್ಟಿದ್ದಾರೆ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಇದೇ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ. ನೀವು ನಿಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪವನ್ನು ಮಾಡಬಾರದು. ಕಲಿಯುಗದಲ್ಲಿ ಎಲ್ಲದರಿಂದಲೂ ಪಾಪಕರ್ಮವೇ ಆಗುತ್ತದೆ. ಆದ ಕಾರಣ ತಂದೆಯು ಈ ಯುಕ್ತಿಯನ್ನು ತಿಳಿಸುತ್ತಾರೆ. ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿ. ಇದೇ ನಂಬರ್ 1 ಗುಣವಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ಮೊದಲನೇದು, ಆಂತರ್ಯದಿಂದ ಅಸುರಿತನವನ್ನು ಸಮಾಪ್ತಿ ಮಾಡುವುದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿ ಪೂರ್ಣ ಚಕ್ರವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು. ಎರಡನೇದು, ತಂದೆಯ ನೆನಪಿನ ಜೊತೆಗೆ ಬುದ್ಧಿಯು ಪರಮಧಾಮ ಮನೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರಬೇಕು. ತಂದೆಯು ಯಾವ ಸ್ಮೃತಿಯನ್ನು ತರಿಸುತ್ತಿದ್ದಾರೆಯೋ ಅದನ್ನು ಸ್ಮರಣೆ ಮಾಡುತ್ತಾ ನಿಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು. ವರದಾನ: ಸರ್ವಗುಣ ಸಂಪನ್ನ ಆಗುವುದರ ಜೊತೆ ಯಾವುದಾದರೂ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿ ಭವ. ಹೇಗೆ ಡಾಕ್ಟರ್ಗಳು ಸಾಮಾನ್ಯ ಕಾಯಿಲೆಯ ಜ್ಞಾನವಂತೂ ಹೊಂದಿರುತ್ತಾರೆ, ಆದರೆ ಜೊತೆ ಯಾವುದಾದರೂ ಒಂದು ಮಾತಿನಲ್ಲಿ ವಿಶೇಷ ಜ್ಞಾನದಲ್ಲಿ ಹೆಸರುವಾಸಿಯಾಗಿ ಬಿಡುತ್ತಾರೆ. ಅದೇ ರೀತಿ ತಾವು ಮಕ್ಕಳು ಸಂಪೂರ್ಣ ಸಂಪನ್ನವಂತೂ ಆಗಲೇಬೇಕು. ಆದರೂ ಸಹ ಒಂದು ವಿಶೇಷತೆಯನ್ನು ವಿಶೇಷ ರೂಪದಲ್ಲಿ ಅನುಭವದಲ್ಲಿ ತರುತ್ತಾ ಸೇವೆಯಲ್ಲಿ ತರುತ್ತಾ ಮುಂದುವರಿಯುತ್ತಾ ಹೋಗಿ. ಹೇಗೆ ಸರಸ್ವತಿಯನ್ನು ವಿದ್ಯಾದೇವಿ, ಲಕ್ಷ್ಮಿಯನ್ನು ಧನದ ದೇವಿ ಎಂದು ಹೇಳಿ ಪೂಜಿಸುತ್ತಾರೆ, ಅದೇ ರೀತಿ ತಮ್ಮಲ್ಲಿ ಸರ್ವಗುಣ ಸರ್ವಶಕ್ತಿಗಳು ಇದ್ದರೂ ಸಹ ಒಂದು ವಿಶೇಷತೆಯಲ್ಲಿ ವಿಶೇಷ ಸಂಶೋಧನೆ ಮಾಡಿ ಸ್ವಯಂವನ್ನು ಪ್ರಭಾವಶಾಲಿ ಮಾಡಿಕೊಳ್ಳಿ. ಸ್ಲೋಗನ್: ವಿಕಾರ ರೂಪಿ ಸರ್ಪವನ್ನು ಸಹಜ ಯೋಗದ ಶಯ್ಯೆಯನ್ನಾಗಿ ಮಾಡಿಕೊಂಡು ಬಿಡಿ, ಆಗ ಸದಾ ನಿಶ್ಚಿಂತರಾಗಿರುತ್ತಾರೆ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಯಾವಾಗ ಮನಸ್ಸೇ ತಂದೆಯದಾಗಿದೆ ಅಂದಾಗ ಮನಸ್ಸು ಹೇಗೆ ಜೋಡಿಸುವುದು? ಪ್ರೀತಿ ಹೇಗೆ ಮಾಡುವುದು? ಇಂತಹ ಪ್ರಶ್ನೆಗಳು ಬರಲು ಸಾಧ್ಯವೇ ಇಲ್ಲ. ಏಕೆಂದರೆ ಸದಾ ಲವಲೀನರಾಗಿರುತ್ತೀರಿ. ಪ್ರೀತಿಯ ಸ್ವರೂಪ ಮಾಸ್ಟರ್ ಪ್ರೀತಿಯ ಸಾಗರರಾಗಿದ್ದೀರಿ ಅಂದಾಗ ಪ್ರೀತಿಯನ್ನು ಮಾಡಬೇಕಾಗಿಲ್ಲ. ಪ್ರೀತಿಯ ಸ್ವರೂಪರಾಗಿದ್ದೀರಿ. ಎಷ್ಟು ಜ್ಞಾನ ಸೂರ್ಯ ಕಿರಣಗಳು ಅಥವಾ ಪ್ರಕಾಶ ಹೆಚ್ಚಾಗುತ್ತದೆ, ಅಷ್ಟು ಹೆಚ್ಚು ಪ್ರೀತಿಯ ಅಲೆಗಳು ಬರುತ್ತವೆ.